ಹಾಯ್ ಮಾ, ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ? ಹಾಫ್ ಡೇನಾ? ಏನಿವತ್ತು ನೀನು ಡ್ಯೂಟಿಗೆ ಹೋಗಿಲ್ವಾ? ಇನ್ನು ಸ್ವಲ್ಪ ಹೊತ್ತಲ್ಲಿ ಹೊರಡ್ತೀನಿ. ಅಮ್ಮ, ಅದು ಸ್ವಾತಿ ನಿಮ್ಗೇನೋ ಹೇಳ್ಬೇಕಂತೆ. ಏನೋ ನಾನಲ್ಲ, ಆರ್ಯ ನೀವೇ ಹೇಳಿ. ಇಲ್ಲ ಇಲ್ಲ, ನೀನು ಹೇಳಿದ್ರೆ ಚೆನ್ನಾಗಿ. ಇಲ್ಲ ಇಲ್ಲ, ನೀವೇ ಹೇಳಿದ್ರೆ ಚೆನ್ನಾಗಿರುತ್ತೆ, ಹೇಳಿ. ಲೇಡೀಸ್ ಫಸ್ಟ್ ಅಲ್ವಾ, ನೀ ಹೇಳ್ಬಿಡು. ಮೊದಲು ಯಾರು ಹೇಳಬೇಕು ಅನ್ನೋದನ್ನ ಡಿಸೈಡ್ ಮಾಡ್ಕೊಳ್ಳಿ. ನನಗೆ ತುಂಬ ಕೆಲಸ ಇದೆ, ಅದನ್ನು ಫಸ್ಟ್ ಮುಗಿಸ್ಬೇಕು. ಏನೇ ಸ್ವಾತಿ, ಅಮ್ಮ ಬಂದಾಗ ಹೇಳ್ತೀನಿ ಅಂತ ಹೇಳ್ದೆ ತಾನೆ, ಈಗ ನನ್ನ ಮೇಲೆ ಆಗ್ತಿದ್ಯಾ? ಆಂಟಿ ಎಲ್ಲಿ ಬೈತಾರೋ ಅಂತ ಭಯ ಆಗಿತ್ತು, ಅದಕ್ಕೆ ನೀವೇ ಹೇಳಿ ಅಂತ ಹೇಳಿದ್ದು. ಓ, ಹಾಗಿದ್ರೆ ನನ್ನ ಲವ್ ಮಾಡ್ಬೇಕಾದ್ರೆ ನಿನಗೆ ಭಯ ಆಗ್ಲಿಲ್ಲ? ನಿನ್ನ ಲವ್ ಮಾಡೋದಕ್ಕೆ ನಾನು ಯಾಕೆ ಭಯ ಪಡ್ಬೇಕು? ಈ ಪೂಸಿ ಮಾತೆಲ್ಲ ಬೇಡಮ್ಮ. ಫಸ್ಟ್ ಹೋಗಿ ಅಮ್ಮಂಗೆ ಹೇಳು. ಹೌದು, ನಿಮ್ ತಾಯಿ ತಾನೆ, ನೀವೇ ಹೋಗಿ ಹೇಳಿ. ಅದು ಹಾಗಲ್ಲ ಕಣೆ, ಅಮ್ಮಂಗೆ ವಿಷಯ ಹೇಳಕ್ಕೆ ಭಯ ಆಗ್ತಿದೆ. ಎಷ್ಟು ಧೈರ್ಯ ಇದ್ದು ಸಾಕಾಗ್ತಿಲ್ಲ. ನಿನಗೆ ಹೇಗಿದ್ರು ಧೈರ್ಯ ಜಾಸ್ತಿ ಅಲ್ವಾ, ನೀನು ಹೋಗಿ ಹೇಳ್ಬಿಡು. ಓಹೋ, ನಾನು ಬಾರಿ ದೊಡ್ಡ ಇನ್ಸ್ಪೆಕ್ಟರು, ನಂಗೆ ಧೈರ್ಯ ಜಾಸ್ತಿ ಅಂತೆಲ್ಲ ಕೊಚ್ಕೊಂತಾ ಇರ್ತೀರಾ? ಇವಾಗ ನೀವೇ ಹೋಗಿ ಹೇಳಿ. ಇಂಥ ವಿಷಯ ಹೇಳಕ್ಕೆ ಎಷ್ಟು ಧೈರ್ಯ ಇದ್ರು ಸಾಲದು. ನೋಡು, ಈಗ ಅದೆಲ್ಲ ಬೇಡ, ಪ್ಲೀಸ್ ನೀನು ಹೋಗಿ ಅಮ್ಮಂಗೆ ಹೇಳ್ಬಿಡು. ಅಯ್ಯಯ್ಯೋ, ನನ್ನ ಕೈಲಾಗಲ್ಲಪ್ಪ, ಇದು ನಿಮ್ಮನೆ, ನಿಮ್ಮ ಅಪ್ಪ ಅಮ್ಮ, ನೀವೇ ಹೋಗಿ ಹೇಳ್ಕೊಳ್ಳಿ. ಹೀಗೆ ಇದ್ರೆ ನಾವಿಬ್ರು ಹೇಳೋದು ಇಲ್ಲ, ನಮ್ಮಿಬ್ರು ಮದುವೆನೂ ಆಗಲ್ಲ. ನನ್ನ ಹತ್ರ ಒಂದು ಐಡಿಯಾ ಇದೆ, ಹಾಗೆ ಮಾಡಿದ್ರೆ ಖಂಡಿತ ನಾನೇ ಹೋಗಿ ಹೇಳ್ತೀನಿ. ಏನದು? ಏನಿಲ್ಲ, ನಾನೊಂದು ಕೇಳ್ತೀನಿ, ಅದ್ ಕೊಟ್ರೆ ನಾನೇ ಹೇಳ್ತೀನಿ. ಏನು ಏಟ್ ಕೊಡ್ಲಾ? ಹೇ, ಅದೆಲ್ಲ ಆಗಲ್ಲ. ಬಂದ್ಬಿಟ್ಲು. ಆಯ್ತು ಬಿಡಿ, ನೀವೇ ಹೋಗಿ ಹೇಳ್ಕೊಳ್ಳಿ, ನಾನಂತೂ ಹೇಳಲ್ಲ. ಇವಳು ನನ್ನ ಕೋಳಾಯ್ತು, ಏನ್ ಮಾಡ್ಲಿ? ಏನು ಮಾಡೋದು ಬೇಡ, ಕೊಡಿ. Check the beat now. ಸರ್, ಕೊರಿಯರ್ ಬಂದಿದೆ. ಯಾರ ಹೆಸರಿಗೆ ಬಂದಿದೆ? ಶಶಾಂಕನ್ ಅವ್ರ ಹೆಸರಿಗೆ ಬಂದಿದೆ ಸರ್. ಅವ್ರು ನೀವೇನಾ ಸರ್? ನಾನು ಅವ್ರ ಮಗ. ತಗೋ. US ಯೂನಿವರ್ಸಿಟಿ. ನಮ್ಮನೇಲಿ ಯಾರು US ಯೂನಿವರ್ಸಿಟಿಲಿ ಓದ್ತಾರೆ? ಹೆಸರು ನೋಡಿದ್ರೆ ಗೊತ್ತಾಗತ್ತೆ. ಡ್ಯಾಡ್, ನೀವಾ? ಯಾಕೆ ಕಿತ್ಕೊಂಡ್ರೆ? ಹಾಗೇನಿಲ್ಲ, ಸುಮ್ಮನೆ ನೋಡೋಣ ಅಂತ. ನಾನೇ ನೋಡಿ ಹೇಳ್ತೀನಿ, ಕೊಡಿ ಡ್ಯಾಡ್. ಬೇಡ, ನಾನು ನೋಡ್ತೀನಿ. ಹೌದು, ನಮ್ಮ ಮನೇಲಿ ಅಮೆರಿಕ ಯೂನಿವರ್ಸಿಟಿಲಿ ಓದೋರು ಯಾರಿದ್ದಾರೆ? ಅದು ಹೇಳಿ ಡ್ಯಾಡ್. ನಿಮಗೆ ನಾನು ಒಬ್ಬನೇ ತಾನೇ ಮಗ? ಆದಿ, ಏನೇನೋ ಮಾತಾಡ್ತಾ ಇದೆಯಲ್ಲ. ಇದು ನಾನು ಕಟ್ಸಿದ ಮನೆ ಅಲ್ಲ, ಕೊಂಡ್ಕೊಂಡಿದ್ದು. ಇಲ್ಲಿ ಮೊದಲಿದ್ರಲ್ಲ, ಅವ್ರಿಗೆ ಬಂದಿರೋ ಕೊರಿಯರ್ ಇರಬೇಕು, ನಾನು ತಲುಪಿಸ್ತೀನಿ. ಓ ಹೌದಾ? ಮತ್ತೆ ಕೊರಿಯರ್ ಮೇಲೆ ಶಶಾಂಕ್ ಅಂತ ಬರ್ದಿದೆ.